ಸರ್, ಈಗ ಸಾಗರದಲ್ಲಿ ಅಲ್ಲೂ ಕೂಡ ಒಂದು ಸ್ವಲ್ಪ ಗಣೇಶ ವಿಸರ್ಜನೆ ವೇಳೆ ಒಂದು ಸ್ವಲ್ಪ ಕೋಮುಗಲಭೆ ಆಗಿದೆ ಅಂತ ನೋಡಿ. ಗಣೇಶ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಕಡೆ ಇವತ್ತು ಕಲ್ಲು ತೂರಾಟ ಮಾಡಿರುವಂಥದ್ದು ಮತ್ತು ಗಲಾಟೆ ಆಗಿರೋದು ಭಾಳ ಈ ಸರಿ ಭಾಳ ಕಮ್ಮಿ ಆಗಿದೆ. ಸಾಗರದಲ್ಲೂ ಸಹ ನಿನ್ನೆ ಗಲಾಟೆ ಇದು ಮೊನ್ನೆ ರಾತ್ರಿ ಬಿಡಬೇಕಾದ್ರೆ ಅಲ್ಲಿ ಜನತ್ ಗಲ್ಲಿಯ ಒಂದು ದೊಡ್ಡ ಮಟ್ಟದ ಒಂದು ಗಣೇಶವನ್ನು ಹಿಂದೂ ಗಣಪತಿ ಬಿಡಬೇಕಾದ್ರೆ ಯಾವುದೋ ಚಿಕ್ಕ ಮಕ್ಕಳು 5 ವರ್ಷದ ಮಕ್ಕಳು ಮೇಲ್ಗಡೆ ನಿಂತ್ಕೊಂಡು ಆ ಗಣೇಶ ಬರೋ ಹೊತ್ತಿಗೆ ಉಗುಳಿದ್ದಾರೆ ಅನ್ನೋದನ್ನ ಸಾಕ್ಷಿ ಸಿಕ್ಕಿದೆ. ಆ ಮಕ್ಕಳನ್ನು ಕರೆದು ಎನ್ಕ್ವೈರಿ ಮಾಡಿ ತಂದೆ ತಾಯಿಗಳನ್ನು ಎನ್ಕ್ವೈರಿ ಮಾಡಿದ್ದೀವಿ. ನಮ್ಮಲ್ಲಿ ಏನೂ ಇಲ್ಲ. ಯಾವುದೇ ವ್ಯಕ್ತಿಯಾಗಲಿ, ಯಾವುದೇ ಹಿಂದೂ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಯಾವುದೇ ಧರ್ಮದ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಿದಾಗ ಅವ್ರು ಯಾರನ್ನೂ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು 5 ವರ್ಷ. ಹಾಗಾಗಿ ಆ ಮಕ್ಕಳನ್ನು ಕರ್ಕೊಂಡು ಬಂದು ಅದನ್ನು ಇವತ್ತು SP ಅವರು ಮತ್ತು ನಮ್ಮ ಸಂಬಂಧಪಟ್ಟ ಇಲಾಖೆ ಎಲ್ಲರೂ ಅದು ಚರ್ಚೆ ಮಾಡಿ ಅವ್ರ ತಂದೆ ತಾಯಿಗರು ಕರೆಸಿದ್ದಾರೆ. FIR ಮಾಡಬೇಕನ್ನೋದು ಈಗ ಆಗಾಗಿದೆ. ಅವ್ರ ಮೇಲೆ ಮಾಡೋಕ್ಕಾಗೋದಲ್ಲ. ಇದು ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರನ್ನ ತನಿಖೆ ಮಾಡಬೇಕು. ಏನಾದ್ರು ಅವ್ರ ಮೇಲೆ ಯಾರು ಪ್ರಚೋದನೆ ಮಾಡಿಸಿದಾರೋ ಏನು ಮಾಡಿದಾರೋ ನೋಡಬೇಕಾಗಿದೆ. ಅದಕ್ಕೋಸ್ಕರ ಈಗಾಗಲೇ SP ಅವರು ಅದಕ್ಕೆ ತನಿಖೆ ಮಾಡ್ಲಿಕ್ಕೆ ಹಾಕಿದ್ದಾರೆ. ಅವ್ರ ಕುಟುಂಬದಲ್ಲಿ ಚರ್ಚೆ ಇದು ಮಾಡ್ತಾ ಇದೀವಿ. ಅವ್ರನ್ನೂ ಕರೆಸಿದ್ವಿ. ಅವ್ರ ತಾಯಿ ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ, ಹೋಗಿದ್ದಾರೆ ಮಕ್ಕಳು, ನಾನು ತಪ್ಪಾಗಿದೆ, ಕ್ಷಮೆ ಕೇಳ್ತೀನಿ, ಈ ಥರ ಆಗಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಮುಸ್ಲಿಂ ಬಾಂಧವರು ಸಹ ಅವ್ರು ಖಂಡನೆ ಮಾಡಿದ್ದಾರೆ, ಈ ಥರ ಯಾವುದು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಇರ್ಬೋದು. ಅದನ್ನೇ ನಾವೀಗ ತನಿಖೆ ಹಾಕಿದ್ದೀವಿ. ಆ ತನಿಖೆ ಏನಾಗುತ್ತೆ ಮುಂದಿನ ಭಾಗದಲ್ಲಿ SP ಅವರು ಮಾಡ್ತಾರೆ. ಅದನ್ನ ಒಂದು ಯಾವುದೇ ಇರ್ಬೋದು. ಇವತ್ತು ಆ ಮಕ್ಳಿಗೆ ಗೊತ್ತಾಗಿಲ್ಲ ಅಥವಾ ಯಾರೋ ಪ್ರಚೋದನೆ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಯಾವುದೇ ಇರಲಿ, ನನಗೆ ನೋಡಿ ಮೊನ್ನೆ ರಾಯಚೂರಾಗ ಇಲ್ಲ, ನಾನು ನೋಡಿದೆ, ಮಾಡಿ ಮೇಲೆ ನಿಂತ್ಕೊಂಡು 2 ಜನ ದ್ವೇಷದಲ್ಲಿ ಇದರಲ್ಲಿ ಕಲ್ಲು ಹೊಡೆದಿದ್ದಾರೆ, ಮೇಲ್ಗಡೆ ನಿಂತ್ಕೊಂಡು ಕಲ್ಲು ಹೊಡೆದಿದ್ದಾರೆ. ಅದು ಏನಾಗುತ್ತೆ ಅಂದರೆ ಅವರ ದ್ವೇಷಕ್ಕಾಗಿ ಯಾವುದೋ ಒಂದು 2 ವರ್ಗಕ್ಕೆ ಇವತ್ತು ಸಂಬಂಧಪಟ್ಟ ಇದರಲ್ಲಿ ಇವತ್ತು ಗಲಾಟೆ ಹಚ್ಚಿ ದೊಂಬಿ ಮಾಡುವಂಥ ಕೆಲಸವನ್ನು ಮಾಡೋದು ನಿಲ್ಲಿಸಬೇಕು. ನಾನು ಅಷ್ಟೇ ಹೇಳೋದು, ಯಾವುದೇ ಧರ್ಮಕ್ಕೆ ಯಾರೇ ತೊಂದರೆ ಕೊಟ್ಟರು ಸಹ ಅವರಿಗೆ ಶಿಕ್ಷೆ ಆಗಬೇಕಾಗುತ್ತೆ ನಂದು ಒತ್ತಾಯ ಹೇಳ್ತೀನಿ ನಾನು. ಹಾಗಾಗಿ ಮದ್ದೂರಲ್ಲೂ ಆಗಿದೆ. ಯಾರೋ ಕಿಡಿಗೇಡಿಗಳಿದ್ದಾರೆ, ಅವ್ರು ಯಾವುದೇ ಒತ್ತಡಕ್ಕೆ ಯಾರೂ ಮಣಿಯುವಂಥ ಪ್ರಶ್ನೆ ಇಲ್ಲ. ಅದನ್ನು ಈಗಾಗಲೇ ಚಲುವರಾಯಸ್ವಾಮಿಯವರು ಹೇಳ್ದಂಗೆ ಇವತ್ತು ಅಲ್ಲಿ ಹಿಂದಿಂದ ಸ್ವಲ್ಪ ಯಾವಾಗ ಮಂಡ್ಯದಲ್ಲಿ ಸ್ವಲ್ಪ ಶುರುವಾಯಿತು, ಅಲ್ಲಿ ಏನು ಆಂಜನೇಯನ ಇದರಲ್ಲಿ ಧ್ವಜಸ್ತಂಭದಿಂದ ಅಲ್ಲಿಂದ ಶುರುವಾಗಿದೆ. ಅದರಿಂದ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗಿದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಯಾವುದೇ ಮುಂದೆ ಈ ಥರ ಘಟನೆಗಳು ಯಾವುದೇ ಸಮಾಜದಲ್ಲೂ ಆಗಬಾರ್ದು ಅಂತ ನನ್ನ ಉದ್ದೇಶ ಇದೆ. ಶಿವಮೊಗ್ಗದಲ್ಲಿ ಆಗಾಗಲ್ಲ. ಶಿವಮೊಗ್ಗ ಒಂದು 7-8 ವರ್ಷ ಕರ್ಫ್ಯೂ ಹಾಕ್ಬಿಟ್ಟು ಆ ಭಾಗದ ಜನರು ನೆರಳಾಡಿ ಹೋಗ್ಬಿಟ್ರು. ಅದನ್ನ ಎಷ್ಟೋ ಜನರಿಗೆ ತೊಂದರೆ ಆಯಿತು. ಆ ಥರ ಯಾವುದೇ ಧರ್ಮದವ್ರು ಈಗ ಇವತ್ತು ಅವ್ರು ಈದ್ ಮಿಲಾದ್ ಮಾಡ್ಬೋದು, ಮುಸ್ಲಿಮ್ಸರು ಬೇರೆ ಮಾಡ್ಬೋದು, ಯಾರೇ ಮಾಡಲಿ, ಯಾರು ತೊಂದರೆ ಕೊಡುವಂಥದ್ದು ಯಾಕೆ ಮಾಡಬೇಕು? ಯಾಕೆ ಒಂದು ಗಣಪತಿ ಬಿಡುವಂಥ ಸಂದರ್ಭದಲ್ಲಿ ಇವತ್ತು ಕಲ್ಲು ತೂರಾಡೋದು ಇನ್ನೊಂದು ಯಾಕೆ ಮಾಡ್ತೀರಿ ನೀವು? ಯಾವ ಉದ್ದೇಶಕ್ಕಾಗಿ ಮಾಡ್ತೀರಿ? ಮೊನ್ನೆ ರಾಯಚೂರಲ್ಲಿ ಮಾಡಿದ ಹಿಂದೂಗಳು 2 ಜನ ಹಿಂದೂಗಳು ಹುಡುಗರು ಬೇಕಂತ ಹೊಟ್ಟೆ ಕಿಚ್ಚಿಗೆ ಅವನ ಮೇಲೆ ದ್ವೇಷಕ್ಕಾಗಿ ಆ ಹುಡುಗನ ಮೇಲೆ ಕಲ್ಲು ತೂರಾಟ ಮಾಡಿ ಅವ್ರು ಸಿಕ್ಕಿಬಿದ್ದಾರೆ. ಹಾಗೆ ದ್ವೇಷದ ಯಾವತ್ತು ಮಾಡ್ತಾರೆ ಅಂಥವ್ರಿಗೆ ಕಡಿವಾಣ ಹಾಕ್ಬೇಕಂತೇಳಿ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ. ಮುಂದೆ ಈ ಥರ ಆಗಬಾರ್ದು ಅಂತೇಳಿ ಜನರಲ್ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಮದ್ದೂರಿಗೆ ಬಿಜೆಪಿಯವರು ಕೂಡ ಹೋಗ್ತಾ ಇದ್ದಾರೆ, JDSನವರು ಹೋಗ್ತಾ ಇದ್ದಾರೆ. ಸೊ ಈ ಪ್ರಕರಣ ಈಗ ರಾಜಕೀಯ ಸ್ವರೂಪ ತಿಳ್ಕೊಳ್ತಾ ಇದ್ದಾರೆ ಸರ್. ರಾಜಕೀಯ ನೋಡಿ, ಇದು ರಾಜಕೀಯ ಧರ್ಮಸ್ಥಳದಿಂದಲೇ ಶುರುವಾಗಿದೆ. ಧರ್ಮಸ್ಥಳ ವಿಚಾರವನ್ನು ಇಟ್ಕೊಂಡೆ ಬಿಜೆಪಿಯವರು ಇವತ್ತು ರಾಜಕಾರಣ ಮಾಡಕ್ಕೆ ಹೊರಟಿರುವಂಥದ್ದು ನೀವು ನೋಡಿದ್ದೀರಿ. ಧರ್ಮ ರಕ್ಷಣೆ ಅಂತ ಹೇಳಿ ಇವತ್ತು ಅವರು ದೊಡ್ಡ ಸಭೆ ಮಾಡಿ ಬಂದಿದ್ದಾರೆ. ಯಾವ ಧರ್ಮ ರಕ್ಷಣೆ ಮಾಡಕ್ಕೆ ಹೋಗಿದ್ದಾರೆ? ಇವರೊಬ್ಬರೇನ ಹಿಂದುತ್ವ? ನಾವೇನು ಹಿಂದೂಗಳಲ್ವಾ? ಯಾಕೆ ಇವತ್ತು ಧರ್ಮಸ್ಥಳದ ಅಷ್ಟೊಂದು ಪ್ರಚೋದನೆ ತಗೊಳಕ್ ಹೋದ್ರಿ ನೀವು? ಏನಾಗಿದೆ ಇವತ್ತು? ಧರ್ಮಸ್ಥಳ ಇವತ್ತು SIT ಕೋಟೆಯಿಂದ ಎಲ್ಲರನ್ನು ಬಗೆಹರಿಸ್ತಾ ಇದ್ದೀವಿ. ಎಲ್ಲರೂ ಸಿಕ್ಕಿ ಬಿಡ್ತಿದ್ದಾರೆ. ಇವತ್ತು ಇಂಚು ಇವತ್ತು ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲ ತನಿಖೆ ಮೂಲಕ ಇವತ್ತು ಅವ್ರನ್ನ ಧರ್ಮಸ್ಥಳಕ್ಕೆ ಮುಕ್ತ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾರೆ. ಇದು ತಪ್ಪಾ? ಯಾವ ಉದ್ದೇಶ ನಿಮ್ದು? ಹಾಗಾದ್ರೆ SIT ಕೊಟ್ಟಾಗ ನೀವು ಬೇಕು ಅಂದ್ರಿ, ಸ್ವಾಮೀಜಿಗಳು ಆಯ್ತು ಅಂದ್ರು, ಎಲ್ಲರೂ ಹೇಳಿದ ಮೇಲೆ ಈಗ ನಿಮ್ಮ ಉದ್ದೇಶ ಅಂದರೆ ಇದು ಕ್ಲೀನ್ ಚಿಟ್ ಆಗೋರೊಳಗೆ ನಮ್ದೊಂದು ಧರ್ಮ ಒಂದು ಬೇಯಿಸ್ಕೊಬಿಡ್ಬೇಕು, ನಮ್ದೊಂದು ರಾಜಕೀಯ ಮಾಡಬೇಕು ಅನ್ನೋ ಉದ್ದೇಶ ಮಾಡಿದ್ದೀರಿ. ಬಿಟ್ರೆ ಇಲ್ಲಿ ಯಾವ ಉದ್ದೇಶನೂ ಇಲ್ಲ. ಧರ್ಮ ಮತ್ತು ಇದಕ್ಕೋಸ್ಕರವಾಗಿ ರಾಜಕೀಯವನ್ನು ಬೆಳೆಸಕ್ಕೆ ಹೋಗ್ಬೇಡಿ. ಕೈ ಮುಗಿದು ಕೇಳ್ಕೊಳ್ತೀನಿ. ಯಾಕಂದರೆ ಜನರು ಹೈರಾಣರಾಗ್ತಾರೆ. ಜನರು ಇವತ್ತು ನೋಡಿ, ನಮ್ಮ ಶಿವಮೊಗ್ಗದಲ್ಲಿ ಹಿಂದೆ ಆಗಿ ಎಷ್ಟೋ ದಿನದೆಲ್ಲ ಕರ್ಫ್ಯೂ ಆಗಿತ್ತು, 30-60 ದಿವಸ ಕರ್ಫ್ಯೂ ಆಗಿ ಜನ ಹೈರಾಣ ಆದರು. ಆ ಥರ ಯಾವುದೂ ಆಗಬಾರ್ದು. ಎಲ್ಲ ವರ್ಗದವರಿಗೂ ಸಹ ನಾನು ಹೇಳೋದಷ್ಟೇ, ನಿಮ್ಮ ಸಮಾಜದ ಧರ್ಮದ ವಿಚಾರದಲ್ಲಿ ಯಾರೂ ಬೇರೆಯವರು ಕೈ ಹಾಕಬಾರ್ದು ಅನ್ನೋ ಉದ್ದೇಶ.